ಆನಿಕಲ್ ಪಟ್ಟಣದಲ್ಲಿ ಟಿಎಂಸಿ ಕಂಪ್ಯೂಟರ್ಸ್ ವತಿಯಿಂದ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸಲಾಗುತ್ತಿದ್ದು, ಇಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಪಟ್ಟಣದಲ್ಲಿ ಸುಮಾರು 20 ವರ್ಷಗಳಿಂದ ಕಂಪ್ಯೂಟರ್ಸ್ ತರಬೇತಿಯಲ್ಲಿ ಹೆಸರುವಾಸಿಯಾಗಿರುವ ಟಿಎಂಸಿ ಕಂಪ್ಯೂಟರ್ಸ್ನ ಸಂಸ್ಥಾಪಕರಾದ ಭರತ್ ಮತ್ತು ಅಂಜನ್ ಕುಟುಂಬದವರಿಂದ ನೂತನವಾಗಿ ಟ್ಯೂಷನ್ ಕ್ಲಾಸ್ ತರಗತಿಗಳಿಗೆ ಚಾಲನೆ ನೀಡಲಾಯಿತು. ಈ ಕುರಿತು ಮಾತನಾಡಿದ ಸಂಸ್ಥಾಪಕರಾದ ಭರತ್, ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಟಿಎಂಸಿ ಕಂಪ್ಯೂಟರ್ಸ್ ವತಿಯಿಂದ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸಲಾಗುತ್ತಿದೆ. ಅತ್ಯಾಧುನಿಕ ತರಗತಿಗಳು, ನುರಿತ ಶಿಕ್ಷಕರು ಹಾಗೂ ಗುಣಮಟ್ಟದ ಶಿಕ್ಷಣಕ್ಕೆ ನಮ್ಮ ಮೊದಲ ಆದ್ಯತೆ ಎಂದರು. ಟ್ಯೂಷನ್ಗೆ ದಾಖಲಾಗುವ ಮಕ್ಕಳಿಗೆ ಉಚಿತವಾಗಿ ಬೇಸಿಕ್ ಕಂಪ್ಯೂಟರ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಆರ್ಟ್ಸ್ ಕ್ಲಾಸ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಹಾಗಾಗಿ ಆನಿಕಲ್ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಾಗರಿಕರು ಈ ಒಂದು ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಭರತ್ ಮನವಿ ಮಾಡಿದ್ದಾರೆ.
ಹೊಸದಾಗಿ ಫಸ್ಟಿಂದನೂ ಒಂದು 20 ವರ್ಷದಿಂದನೂ TMC ಕಂಪ್ಯೂಟರ್ನ ನಾವು ರನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಂಪ್ಯೂಟರ್ ತರಬೇತಿ ಕೊಡ್ತಾ ಇದ್ದೀವಿ. ಈ ವರ್ಷದಿಂದ ಕಂಪ್ಯೂಟರ್ ಟ್ಯುಟೋರಿಯಲ್ಸ್ TMC ಟ್ಯುಟೋರಿಯಲ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಂಡಿವಿಜುವಲ್ ಟ್ಯೂಷನ್ಸ್ ಅಂದರೆ ಇವಾಗ ಮಕ್ಕಳಲ್ಲಿ ಯಾರಿಗೆ ತುಂಬ ತೊಂದರೆ ಅಂದರೆ ಓದೋದಕ್ಕೆ ಸ್ವಲ್ಪ ವೀಕ್ ಇದ್ದಾರೆ, ಆ ಥರ ಅವ್ರಿಗೆ ಇಂಡಿವಿಜುವಲ್ ಆಗಿ ನಾವು ಇಲ್ಲಿ ಟ್ರೈನ್ ಮಾಡ್ತೀವಿ. ಅಂದರೆ ಯಾವುದಾದ್ರೂ ಆಗ್ಬೋದು ಸಬ್ಜೆಕ್ಟ್ಸು, ಮ್ಯಾಥ್ಸಿಂದ ಹಿಡಿದು ಎಲ್ಲ ಥರನೂ ಸಬ್ಜೆಕ್ಟ್ಸ್ಗೂ ಇಂಡಿವಿಜುವಲ್ ಟೀಚ್ ಮಾಡ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ನಾವು ಇವಾಗ ಅಂದ್ಕೊಂಡಿದ್ದೀವಿ, ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತು KCET, ನೀಟು, JEE ಟ್ರೈನಿಂಗು ಕೊಡೋದಕ್ಕೂ ಎಲ್ಲ ಥರನೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ನವೋದಯ ಮತ್ತು ಯಾರಾದರೂ ಇವಾಗ UPSC ಟ್ರೈನಿಂಗ್ ತೊಗೊಳೋರು, FDA, SDAಗಳಿಗೆ ಏನಾದ್ರು ಟ್ರೈನಿಂಗ್ ತೊಗೊಳೋರು ಎಲ್ಲರಿಗೂ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಆನೇಕಲಲ್ಲಿ ಎಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಸಿಗಲಿ ಅಂತ ಕೋರ್ಕೊತಾ ಇದ್ದೀವಿ. ಈ ರೀತಿ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ? ಇಲ್ಲ, ನಮಗೆ ಇವಾಗ ನಾವು ಇದನ್ನು ಈ ಫೀಲ್ಡಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ. ಅಂದರೆ ಕಂಪ್ಯೂಟರ್ ಟ್ರೈನಿಂಗ್ ಕೊಟ್ಕೊಂಡು ನಾವು ಇದ್ದೀವಿ. ತುಂಬ ಜನ ಪೇರೆಂಟ್ಸಿಂದ ಕೇಳ್ತಾನೆ ಇರ್ತಾಯಿದ್ರು, ಅಂದರೆ ಒಂದು ಪ್ಲೇಸಲ್ಲಿ ಈ ಥರ ಟ್ಯೂಷನ್ಸ್ ಮಾಡಿ, ಯಾಕಂದರೆ ಒಂದೇ ಜಾಗದಲ್ಲಿ ಇದ್ದರೆ ನಮ್ಗೆ ಕಳಿಸೋದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ತುಂಬ ಪೇರೆಂಟ್ಸು ನಮಗೆ ಕೇಳ್ತಾಯಿದ್ರು. ಆ ಉದ್ದೇಶದಿಂದ ನಾವು ಈ ವರ್ಷನ ಧೈರ್ಯ ಮಾಡಿ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರನೂ ಇರಬೇಕು, ಎಲ್ಲ ರೀಚ್ ಆಗಲಿ, ಎಲ್ಲರೂ ಬರಲಿ, ಎಲ್ಲ ಒಳ್ಳೆ ಟೀಚರ್ಸ್ ಕಡೆಯಿಂದ ಇಂಡಿವಿಜುವಲ್ ಆದಷ್ಟು ನಾವು ಇವಾಗ ಏನು ಅನ್ಕೊತಾ ಇದ್ದೀವಿ ಅಂದರೆ ನಾವು ರ್ಯಾಂಕ್ ಮಾಡೋದು ಅಂದರೆ ಪರ್ಸೆಂಟೇಜ್ ಮಾಡೋದು ಆ ಥರ ಟ್ಯೂಷನ್ಸ್ ಅಂತಲ್ಲ ನಾವು ಅನ್ಕೊತಾ ಇರೋದು. ಇಂಡಿವಿಜುವಲ್ ಆಗಿ ಅರ್ಥ ಮಾಡಿಸ್ಬೇಕು, ಮಕ್ಕಳಿಗೆ ಯಾರಿಗೆ ಅರ್ಥ ಆಗ್ತಿಲ್ಲ ಇವಾಗ ಪಾಠಗಳು, ಸ್ವಲ್ಪ ಯಾರಿಗೆ ತೊಂದರೆ ಆಗ್ತಿದೆ ಸಿಲೆಬಸ್ಸಲ್ಲಿ, ಆ ಥರವ್ರನ್ನ ನಾವು ತೊಗೊಂಡು ಅವ್ರು ಸ್ವಲ್ಪ ಎಕ್ಸ್ಟ್ರಾ ಕೋಚಿಂಗ್ ಕೊಡೋಣ ಅಂತ ಅಷ್ಟೇ. ಸ್ಕೂಲ್ಸಲ್ಲಿ ಎಲ್ಲನೂ ಮಾಡ್ತಿದ್ದಾರೆ, ಬಟ್ ಅದ್ರ ಜೊತೆಗೆ ಯಾರು ಮನೆಯಲ್ಲಿ ಇವಾಗ ಕೇಳ್ತಾ ಇಲ್ಲ, ಮನೇಲಿ ಕೇಳ್ತಾ ಇಲ್ಲ, ಓದ್ತಾ ಇಲ್ಲ ಅಂತ ಇದ್ದಾರಲ್ಲ, ಆ ಥರಗೆಲ್ಲನೂ ಸ್ವಲ್ಪ ನಾವು ಇಲ್ಲಿ ಪ್ರೋತ್ಸಾಹ ಮಾಡಿ ಓದಿಸೋಣ ಅಂದ್ಬಿಟ್ಟು. ನಿಮ್ಮಲ್ಲಿ ಯಾವ ರೀತಿ ಇಕ್ವಿಪ್ಮೆಂಟ್ಸ್ ಇದೆ ಮತ್ತು ಯಾವ ಸೌಲಭ್ಯ? ಸೌಲಭ್ಯಗಳಂದರೆ ನಾವು ಇಲ್ಲ ಅಂದರೆ ಇವಾಗ ಸ್ಮಾರ್ಟ್ ಕ್ಲಾಸಸ್ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸ್ಮಾರ್ಟ್ ಕ್ಲಾಸಸ್ ಮಾಡೋದಕ್ಕೆ ನಮಗಿನ್ನ ಇದು ಹೊಸದು ಸ್ವಲ್ಪ, ಬಟ್ ಎಲ್ಲನೂ ನಾವು ಏನು ಬೇಕು ಟೆಕ್ನಾಲಜಿ ಏನೇನು ಬೇಕಾಗುತ್ತೆ ಎಲ್ಲನೂ ನಾವು ಅದನ್ನು ಮಾಡಿಕೊಡ್ತೀವಿ. ಮಕ್ಕಳಿಗೆ ಏನೂ ತೊಂದರೆ ಇರೋದಿಲ್ಲ. ಸೊ ಇನ್ನೂ ನಮ್ಗೆ ಇದನ್ನ ಪ್ರಯತ್ನ ಎಲ್ಲರ ಆಶೀರ್ವಾದ ಬರಲಿ, ಇದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀವಿ. ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಮಾಡ್ತೀವಿ. CET ಮತ್ತು ನೀಟ್ ಕ್ಲಾಸಸ್ಸು, JEE, ನವೋದಯದು ಮತ್ತು ಸ್ಟೂಡೆಂಟ್ಸ್ಗೆ ಅದನ್ನೆಲ್ಲ ಹೆಲ್ಪ್ ಮಾಡಬೇಕು, ಎಲ್ಲ ಥರನೂ ಇದೆ. ಈ ವರ್ಷ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ಗೆ ಇವತ್ತಿನ ಅಡ್ಮಿಷನ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ CBSE ಸ್ಟೇಟ್ ಸಿಲೆಬಸ್ಸು ಮತ್ತು ICS ಸಿಲೆಬಸ್ಗೆ ಎಲ್ಲದಕ್ಕೂ ಇವತ್ತಿಂದನೇ ನಿಮಗೆ ಅಡ್ಮಿಷನ್ಸ್ ಎಲ್ಲರಿಗೂ ಓಪನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ SLC ಮತ್ತು PUCಗೂ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಸಾಕಷ್ಟು ಆನೇಕಲ್ ಅಂದರೆ ಹಳ್ಳಿ ಪ್ರದೇಶ ಹೊಂದಿರುವಂಥದ್ದು, ಸ್ವಲ್ಪ ಅಂದರೆ ಅವರ ಒಂದು ವೆಚ್ಚ ಅಂದರೆ ಫೀಸ್ ಬರ್ತದೆ, ಅದೆಲ್ಲ ಯಾವ ರೀತಿ ಇರುತ್ತೆ? ಸೊ ಫೀಸಸ್ದು ಅಂದರೆ ಏನು ಇವಾಗ ಮನೆಗಳ ಹತ್ರ ಇವಾಗ ನನಗೆ ಕ್ಯಾಶುವಲ್ ಆಗಿ ಹೇಳಬೇಕು ಅಂದರೆ ಮನೆಗಳ ಹತ್ರ ಇವಾಗ ಪಕ್ಕದ ಮನೆಗಳಲ್ಲಿ ಅಂದರೆ ಎಲ್ಲ ಗೊತ್ತಿರೋ ಹತ್ರ ಟ್ಯೂಷನ್ಗೆ ಕಳಿಸ್ತಾ ಇರ್ತಾರಲ್ಲ, ಸೊ ಅದೇ ರೇಂಜೇ ಇರುತ್ತೆ. ನಾವೇನು ಇಷ್ಟು ದೊಡ್ಡದಾಗಿ ಮಾಡಿದ್ದೀವಿ ಅಂತ ಏನು ಫೀಸಸ್ ಎಲ್ಲನೂ ಏನು ಜಾಸ್ತಿ ಮಾಡೋದಿಲ್ಲ, ಅದೇ ಥರನೇ ಇರುತ್ತೆ. ನಾವೇನಂದರೆ ಇವಾಗ ಒಂದು ಕ್ಲಾಸ್ಗೆ 20 ಜನ ಮಾತ್ರ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಕ್ಲಾಸಲ್ಲಿ 20 ಜನ ಮಾತ್ರ, ಅಂದರೆ 5th ಸ್ಟ್ಯಾಂಡರ್ಡ್ ಆಗಲಿ, 4th ಆಗಲಿ, 2nd ಸ್ಟ್ಯಾಂಡರ್ಡ್ ಆಗಲಿ, 8th ಆಗಲಿ, 9th ಆಗಲಿ, ಬರೀ ನಾವು 20 ಮೆಂಬರ್ಸ್ನ ಒಂದು ಕ್ಲಾಸ್ಗೆ ಅನ್ಕೊತಾ ಇದ್ದೀವಿ. ಅದರ ಮೇಲೆ ನಾವು ಅಡ್ಮಿಷನ್ಸ್ ತೊಗೊಳೋದಿಲ್ಲ, 20 ಜನಕ್ಕೆ ಮಾತ್ರ. ಸೊ ಅದಕ್ಕೋಸ್ಕರ ಕಾನ್ಸಂಟ್ರೇಷನ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ. ಮತ್ತು ಪೇರೆಂಟ್ಸ್ಗೆ ತುಂಬ ಡಿಮ್ಯಾಂಡ್, ಅಂದರೆ ಕೆಲವ್ರಿಗೆ ಏನಂದ್ರೆ ಒಂದೊಂದು ಸಬ್ಜೆಕ್ಟ್ ತುಂಬ ಬೇಕಿರ್ತಾರೆ, ಅವ್ರಿಗೆ ಒಂದು ಸಬ್ಜೆಕ್ಟ್ನ ಹೇಳ್ಕೊಡೋದಕ್ಕೆ ಯಾರೂ ಸಿಗ್ತಾ ಇಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಈ ಒಂದೊಂದು ಸಬ್ಜೆಕ್ಟ್ ಯಾವುದೊಂದು ಸ್ಟೂಡೆಂಟ್ಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂದರೆ ಅದನ್ನು ಮಾತ್ರ ನಾವು ಟ್ಯೂಷನ್ಸ್ ತೊಗೊಂಡು ಟ್ರೈನ್ ಮಾಡ್ತೀವಿ. ಒಂದು ಇಂಡಿವಿಜುವಲ್ ಟೀಚಿಂಗ್ ಮಾಡಿಸ್ಕೊಡ್ತೀವಿ. ಇಲ್ಲಿ ಯಾರ್ಯಾರು ಟ್ಯೂಷನ್ಸ್ಗೆ ಕಂಪ್ಯೂಟರ್ ಕ್ಲಾಸಿಗೆ ಬರ್ತಿದ್ದಾರೋ ಪ್ರತಿಯೊಬ್ಬರಿಗೂ ಏನು ಒಳ್ಳೆ ಎಜುಕೇಷನ್ ಜೊತೆಗೆ ಕಂಪ್ಯೂಟರ್ ಟ್ರೈನಿಂಗೂ ಸಿಗುತ್ತೆ ಅವ್ರಿಗೆ. ಅದೇ ಥರ ಕೆಲವು ಆಪರ್ಚುನಿಟಿ ಇರೋದ್ರಿಂದ ಎಲ್ಲರೂ ಇದನ್ನ ಈ ಸೇವೆಯನ್ನ ಬಳಸ್ಕೊಳ್ಳಿ ಅಂತ ಹೇಳೋದು. ಈ ವರ್ಷ ನಾವು ಆಫರ್ ಏನು ಮಾಡ್ತಾ ಇದೀವಿ ಅಂದರೆ, ಈ ವರ್ಷ ನಮ್ಮ ಕಂಪ್ಯೂಟರ್ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಟ್ಯೂಷನ್ಸ್ಗೆ ಯಾರು ಈ ವರ್ಷದಲ್ಲಿ ಜಾಯ್ನ್ ಆಗ್ತಾರೆ ಅವ್ರಿಗೆಲ್ಲ ನಮ್ಮ ಹತ್ರ ಇರೋ ಕಂಪ್ಯೂಟರ್ ಟ್ರೈನಿಂಗ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅಂದರೆ ಟ್ಯೂಷನ್ಸ್ಗೆ ಯಾರು ಬರ್ತಾರೋ ಅವ್ರಿಗೆಲ್ಲ ಕಂಪ್ಯೂಟರ್ ಟ್ರೈನಿಂಗ್ ಉಚಿತ ಇರುತ್ತೆ ಈ ವರ್ಷ. ಮತ್ತು ಅದ್ರ ಜೊತೆಗೆ ಇಂಗ್ಲೀಷ್ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್, ಸ್ಪೋಕನ್ ಇಂಗ್ಲೀಷಿಂದ ಪರ್ಸನಾಲಿಟಿ ಡೆವಲಪ್ಮೆಂಟು, ಮತ್ತು ಅವ್ರಿಗೆ ಏನಾದರೂ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರುತ್ತಲ್ಲ, ಕಮ್ಯುನಿಕೇಷನ್ ಬಿಲ್ಡ್ ಮಾಡೋದು, ಸೊ ಈ ಥರ ಕ್ಲಾಸಸ್ನೆಲ್ಲನೂ ನಾವು ಉಚಿತವಾಗಿ ಫ್ರೀಯಾಗಿ ಮಾಡ್ತೀವಿ. ಮತ್ತು ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಆಗ್ಬೋದು, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸಸ್ ಆಗ್ಬೋದು, ಇವೆಲ್ಲದನ್ನು ನಾವು ಫ್ರೀಯಾಗಿ ಮಾಡ್ತೀವಿ. ಇಲ್ಲಿ ಯಾರು ಟ್ಯೂಷನ್ ಬರ್ತಾರೋ ಅದೆಲ್ಲ ಫ್ರೀ ಇರುತ್ತೆ. ಮತ್ತು ಇವು ಏನು ಅದಕ್ಕೇನು ಎಕ್ಸ್ಟ್ರಾ ಕ್ಲಾಸಸ್ಗೆ ಚಾರ್ಜಸ್ ಎಲ್ಲ ಏನು ಇರೋದಿಲ್ಲ. ಯಾವುದೇ ಕ್ಲಾಸ್ ಆಗಲಿ ಅದೇ ಇವಾಗ ನಾನು ಹೇಳಿದ್ರೆ ಸ್ಪೋಕನ್ ಇಂಗ್ಲೀಷ್ ಆಗ್ಬೋದು, ಕಂಪ್ಯೂಟರ್ ಟ್ರೈನ್ ಆಗ್ಬೋದು, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಆಗ್ಬೋದು, ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಆಗ್ಬೋದು, ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನು ಮಾಡೋದಿಲ್ಲ. ನಾವೇನು ಟ್ಯೂಷನ್ಸ್ಗೆ ಏನು ಪ್ಲಾನ್ ಮಾಡಿರ್ತೀವೋ ಅದು ಮಾತ್ರ ಇರುತ್ತೆ.